ಗೃಹಸ್ಥರಿಗೆ ಉಪದೇಶಗಳು. ಅನಾಥ ಪಿಂಡಿಕನು ಒಮ್ಮೆ ಭಗವಾನ್ ಬುದ್ಧರು ತಂಗಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತುಕೊಂಡನು. ಅನಾಥ ಪಿಂಡಿಕನಿಗೆ ಗೃಹಸ್ಥನಾದ ವ್ಯಕ್ತಿಯ ಆನಂದದ ಮೂಲ ಯಾವುದು ಎಂಬುದನ್ನು ತಿಳಿಯಲು ತುಂಬಾ ಆಸಕ್ತಿ ಇತ್ತು. ಈ ಕಾರಣಕ್ಕಾಗಿ ಅವನು ಗೃಹಸ್ಥನ ಆನಂದದ ರಹಸ್ಯವನ್ನು ವಿವರಿಸಬೇಕೆಂದು ಭಗವಾನರಲ್ಲಿ ಕೇಳಿಕೊಂಡನು. ಒಡೆತನ ಅಥವಾ ಮಾಲೀಕತ್ವ ಎಂಬುದು ಸಂತೋಷದ ಮೊದಲನೆಯ ಅಂಶ ಎಂದು ಬುದ್ಧ ಭಗವಾನರು ತಿಳಿಸಿದರು. ಒಳ್ಳೆಯ ಮಾರ್ಗದಲ್ಲಿ ನ್ಯಾಯಸಮ್ಮತವಾಗಿ ಧರ್ಮದಿಂದ ಸಂಪಾದಿಸಿದ ಹಾಗೂ ಶ್ರಮದ ಮೂಲಕ ಸಂಪಾದಿಸಿದ ಸಂಪತ್ತಿಗೆ ಗೃಹಸ್ಥನು ಒಡೆಯನಾಗಿರುತ್ತಾನೆ. ನಾನು ನ್ಯಾಯವಾಗಿ ಸಂಪಾದಿಸಿದ ಈ ಸಂಪತ್ತಿನ ಒಡೆಯನಾಗಿದ್ದೇನೆ ಎಂಬ ಭಾವನೆಯನ್ನು ಅವನು ಸಂತೋಷವನ್ನು ಕಾಣುತ್ತಾನೆ. ಎರಡನೆಯದಾಗಿ, ಸಂಪತ್ತನ್ನು ಅನುಭವಿಸುವುದರಿಂದ ಸಿಗುವ ಆನಂದ ನ್ಯಾಯಸಮ್ಮತವಾಗಿ ಹಾಗೂ ಧರ್ಮದಿಂದ ಸಂಪಾದಿಸಿದ ಮತ್ತು ಶ್ರಮದ ದುಡಿಮೆಯಿಂದ ಗಳಿಸಿದ ಸಂಪತ್ತಿಗೆ ಗೃಹಸ್ಥನು ಒಡೆಯನಾಗಿ ತನ್ನ ಸಂಪತ್ತನ್ನು ಅನುಭವಿಸುತ್ತಾನೆ ಹಾಗೂ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾನೆ. ಈ ರೀತಿ ನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿದ ನನ್ನ ಸಂಪತ್ತನ್ನು ಒಳ್ಳೆಯ ಕಾರ್ಯಗಳಿಗೆ ನಾನು ವಿನಿಯೋಗ ಮಾಡುತ್ತಿದ್ದೇನೆ ಎಂಬ ಭಾವನೆಯಿಂದ ಅವನು ಆನಂದವನ್ನು ಅನುಭವಿಸುತ್ತಾನೆ. ಮೂರನೆಯದಾಗಿ, ವ್ಯಕ್ತಿಯು ಸಾಲದಿಂದ ವಿಮುಕ್ತನಾಗುವುದರಿಂದ ದೊರೆಯುವ ಆನಂದ. ಸಾಲದ ಮೊತ್ತವು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಯಾವುದೇ ರೀತಿಯ ಸಾಲದ ಬಾಧೆಯಿಂದ ಗೃಹಸ್ಥನು ಮುಕ್ತನಾಗಿದ್ದಾಗ ಅವನು ಸಂತೋಷವನ್ನು ಅನುಭವಿಸುತ್ತಾನೆ. ನಾನು ಯಾವ ಮನುಷ್ಯನಿಗೂ ಏನನ್ನೂ ಕೊಡಬೇಕಾಗಿಲ್ಲ ಎಂಬ ನಿರಾಳ ಭಾವನೆಯಿಂದ ಅವನು ಆನಂದವನ್ನು ಪಡೆಯುತ್ತಾನೆ. ನಾಲ್ಕನೆಯದಾಗಿ, ಯಾವುದೇ ರೀತಿಯ ನಿಂದನೆಗಳಿಂದ ವಿಮುಕ್ತನಾಗಿರುವುದರಿಂದ ದೊರೆಯುವ ಆನಂದ. ಆರೋಪ ನಿಂದನೆಗಳಿಲ್ಲದ ದೇಹ ಮತ್ತು ಮನಸ್ಸು ಹಾಗೂ ನಿಂದನೆಗಳಿಲ್ಲದ ಮಾತುಗಳು ಹಾಗೂ ಚಿಂತನೆಗಳು, ಇವುಗಳನ್ನು ಪಡೆದಿರುವ ಗೃಹಸ್ಥನು ಆನಂದವನ್ನು ಪಡೆಯುತ್ತಾನೆ. ಪ್ರಿಯ ಅನಾಥ ಪಿಂಡಿಕ, ಗೃಹಸ್ಥನು ಈ 4 ರೀತಿಯ ಸಂತೋಷ ಅಥವಾ ಆನಂದವನ್ನು ಪಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಅವುಗಳನ್ನು ಜೀವನದಲ್ಲಿ ನಿರಂತರವಾಗಿ ಪಡೆಯಬಲ್ಲವನಾಗಿರುತ್ತಾನೆ ಎಂದು ಭಗವಾನ್ ಬುದ್ಧರು ಹೇಳಿದರು.